ನಮಸ್ಕಾರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಸಿಲಿಕಾನ್ ಸಿಟಿಯಲ್ಲಿ ವಿಲೇವಾರಿಯಾಗದ ತ್ಯಾಜ್ಯ ಕಸದಿಂದ ಸೃಷ್ಟಿಯಾಯಿತು ಶ್ವಾನ ಸಾಮ್ರಾಜ್ಯ. ಬಾಲಕಿ ಮೇಲೆ ರಕ್ಕಸ ನಾಯಿಗಳ ದಾಳಿ. ಕಸ ವಿಲೇವಾರಿಗೆ ರಾಮನಗರ ಜನರ ವಿರೋಧ. ವಿಂಗಡಣಾ ಘಟಕ ಬೇಡ ಅನ್ನೋದು ಜಯನಗರ ನಿವಾಸಿಗಳ ವಾದ. ಸಮಸ್ಯೆಗೆ ಮಂಗಳ ಹಾಡೋದಾದ್ರೂ ಹೇಗೆ? ಪಾರ್ಕ್ನಲ್ಲಿ ಪ್ರೇಮಿಗಳ ಸಭ್ಯವರ್ತನೆ ಕಡಿವಾಣ ಹಾಕಲು ಪೊಲೀಸರ ಹೊಸ ಯೋಜನೆ. ಹದ್ದು ಮೀರಿದ್ರೆ ಕ್ಯಾಮೆರಾದಲ್ಲಿ ಸೆರೆಯಾಗ್ತೀರಾ, ಹುಷಾರ್. ಸಂಕ್ರಾಂತಿಯಂದಷ್ಟೇ ಬೆಳಗೋದಿಲ್ಲ ಗವಿ ಗಂಗಾಧರ. ವರ್ಷದ 4 ದಿನ ನಡೆಯುತ್ತೆ ಚಮತ್ಕಾರ. ಬಯಲಾಯಿತು ಸೂರ್ಯ ರಶ್ಮಿಯ ಸತ್ಯ. 50 ದಿನ ಪೂರೈಸಿದೆ ಸಂಗೊಳ್ಳಿ ರಾಯಣ್ಣ ಚಿತ್ರ. ರಾಜ್ಯಾದ್ಯಂತ ಚಿತ್ರತಂಡದ ಸಂಚಾರ. ವಿಜಯ ಯಾತ್ರೆಗೆ ಬೆಂಗಳೂರಿನಲ್ಲಿ ದರ್ಶನ್ ಚಾಲನೆ. ಸಿಲಿಕಾನ್ ಸಿಟಿಯಲ್ಲಿ ಕಸದ ಹಾವಳಿ ಎಷ್ಟು ಮಿತಿ ಮೀರಿದೆ ಅಂದ್ರೆ ಕಸ ತಿನ್ನೋಕೆ ಬರೋ ನಾಯಿಗಳು ನೇರ ಮಕ್ಕಳ ಮೇಲೆ ದಾಳಿ ಮಾಡ್ತಿವೆ. ನಾಗಶೆಟ್ಟಿಹಳ್ಳಿಯಲ್ಲಿ 4 ವರ್ಷದ ಬಾಲಕಿ ಮೇಲೆ ದಾಳಿ ನಡೆಸಿರುವ ರಾಕ್ಷಸಿ ಸ್ವರೂಪದ ನಾಯಿಗಳು ಗಂಭೀರವಾಗಿ ಗಾಯಗೊಳಿಸಿವೆ. ತೀವ್ರ ಗಾಯಗೊಂಡಿರುವ ಬಾಲಕಿಯನ್ನ MS ರಾಮಯ್ಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ವಿಲೇವಾರಿಯಾಗದ ತ್ಯಾಜ್ಯ ಕಸದಿಂದ ಸೃಷ್ಟಿಯಾಯಿತು ಶ್ವಾನ ಸಾಮ್ರಾಜ್ಯ. ಬಾಲಕಿ ಮೇಲೆ ರಾಕ್ಷಸಿ ನಾಯಿಗಳ ದಾಳಿ. ಸಿಲಿಕಾನ್ ಸಿಟಿಯಲ್ಲಿ ವಿಲೇವಾರಿಯಾಗದ ಕಸ ಹೊಸ ಸಮಸ್ಯೆಗಳನ್ನು ತಂದೊಡ್ಡುತ್ತಿದೆ. ಇದೀಗ ಕಸದಿಂದ ನಾಯಿಗಳ ಸಮಸ್ಯೆ ಕೂಡ ಜಾಸ್ತಿ ಆಗ್ತಿದೆ. ಕಸ ತಿನ್ನೋಕೆ ಬರೋ ನಾಯಿಗಳು ಜನರ ಮೇಲೆ ಎರಗುತ್ತಿವೆ. ನಾಗಶೆಟ್ಟಿಹಳ್ಳಿಯಲ್ಲಿ ನಾಯಿಗಳ ಗುಂಪೊಂದು ರುಜಿಯಾ ಎಂಬ 4 ವರ್ಷದ ಬಾಲಕಿ ಮೇಲೆ ದಾಳಿ ನಡೆಸಿದೆ. ರುಜಿಯಾಳ ಮುಖ, ಕೆನ್ನೆ ಮತ್ತು ದೇಹದ ಇತರೆಡೆ ಕಚ್ಚಿ ಗಾಯಗೊಳಿಸಿವೆ. ರುಜಿಯಾಳನ್ನ MS ರಾಮಯ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೆ ಮಕ್ಕಳು ಮನೆಗಿದ್ದಾರೆ, ಅವ್ರ ಅಪ್ಪನೂ ಮನೆಗಿದ್ದಾರೆ, ಇನ್ನೊಬ್ಬನು ಮನೆಗಿದ್ದಾರೆ. ಮನೆಗೆ ಇಟ್ಕೊಂಡೆ ಹಂಗಾಗ್ಬಿಟ್ಟೈತೆ. ಮನೆ ಮುಂದೆನೆ ಅವ್ರ ಅಪ್ಪ ಇದ್ದಾರೆ, ಮನೆಗಿದ್ದಾರೆ, ಊಟ ಮಾಡ್ತಾ ಇದ್ರಂತೆ. ಈ ಹುಡುಗಿ ಆಚೆ ಹೋಗೈತೆ, ಹಂಗೆ ಹಿಡ್ಕೊಬಿಟ್ಟೈತಂತೆ. ಅಷ್ಟಕ್ಕೂ ಈ ನಾಗಶೆಟ್ಟಿಹಳ್ಳಿಯಲ್ಲಿ ನಾಯಿಗಳ ಹಾವಳಿ ಹೆಚ್ಚಳಕ್ಕೆ ಕಾರಣ BBMP. ಯಾಕಂದ್ರೆ ಇಲ್ಲಿ ಸಮರ್ಪಕವಾಗಿ ಕಸ ವಿಲೇವಾರಿ ಆಗ್ತಿಲ್ಲ. ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿರುತ್ತೆ. ಕಸದ ರಾಶಿಯಲ್ಲಿ ಆಹಾರ ಹುಡುಕಲು ಬರೋ ನಾಯಿಗಳು ಆಹಾರ ಸಿಗದಿದ್ದಾಗ ಸಿಕ್ಕವರನ್ನ ಕಚ್ಚುತ್ತಿವೆ. ಬೆಳಗ್ಗೆ ನಮ್ಮ ಹುಡುಗಿ ಊಟ ಮಾಡಿಕೊಂಡು ಆಚೆ ಬಂದಿದೆ. ಅಷ್ಟೊತ್ತಿಗೆ ನಾಯಿ ಹಿಡ್ಕೊಂಡು ಕಳಿಸ್ತಾ ಇತ್ತು. ಅಷ್ಟೊತ್ತಿಗೆ ನಾನು ಓಡಿ ಬಂದು ನೋಡಿದೆ, ಹಿಡ್ಕೊಂಡಿತ್ತು. ಅದು ಓಡಿದ್ಬಿಟ್ಟು ನಮ್ಮ ಕೈ ಹಿಡ್ಕೊಂಡು ಎತ್ಕೊಂಡು ಹಾಸ್ಪಿಟ್ಲಿಗೆ ಬಂದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ BBMP ಪಶು ವೈದ್ಯಾಧಿಕಾರಿಗಳು ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಬ್ರೀಡಿಂಗ್ ಮಯವಾಗಿರೋದ್ರಿಂದ ನಾಯಿ ತಮ್ಮ ಪ್ರತಾಪ ತೋರಿಸಿದೆ ಅಂತಾರೆ. ಅದೇನೇ ಇದ್ರೂ ನಾಯಿ ಕಾಟಕ್ಕೆ ಕಸದ ಸಮಸ್ಯೆಯೇ ಮೂಲ ಕಾರಣ ಎನ್ನಲಾಗ್ತಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಮಮತಾ ಮರ್ಧಾಳ್, ಸುವರ್ಣ ನ್ಯೂಸ್. ಕಸದಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರೂ ಇನ್ನೂ ಯಾಕೋ ಸರಿಯಾದ ಪರಿಹಾರ ಕ್ರಮ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದಕ್ಕೆ ಸ್ವಲ್ಪ ಮಟ್ಟಿಗೆ ಜನರು ಕಾರಣ. ಸಮಸ್ಯೆ ಪರಿಹಾರವಾಗಬೇಕು, ಕಸ ವಿಲೇವಾರಿಗೆ ಜಾಗ ಕೊಡಲ್ಲ ಅಂದ್ರೆ BBMP ಆದ್ರೂ ಏನ್ ಮಾಡುತ್ತೆ? ಈಗಾಗಿರೋದು ಅದೇ. ಕಸ ವಿಲೇವಾರಿಗೆ ಜಾಗ ಕೊಡಲ್ಲ. ರಾಮನಗರದಲ್ಲಿ ಜೋರಾಗಿದೆ ಗಲಾಟೆ. ಜಯನಗರದಲ್ಲೂ ವಿಂಗಡಣೆಗೆ ಆಕ್ರೋಶ. ಎಲ್ಲರಿಗೂ ಸಮಸ್ಯೆ ಬಗೆಹರಿಬೇಕು, ಕಸ ವಿಲೇವಾರಿ ಸರಾಗವಾಗಬೇಕು. ಆದ್ರೆ ಕಸ ಹಾಕೋದಕ್ಕೆ ಜಾಗ ಕೊಡಿ ಅಂದ್ರೆ ಯಾರೂ ತಯಾರಿಲ್ಲ. ಹೌದು, ಬೆಂಗಳೂರಿನ ಕಸ ವಿಲೇವಾರಿ ಸಮಸ್ಯೆಗೆ ಪರಿಹಾರಕ್ಕೆ ಜನರ ಧೋರಣೆಯೇ ಕಾರಣವಾಗ್ತಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ಮಂಡೂರಿನಲ್ಲಿ ಕಸ ಹಾಕಲು ವಿರೋಧ ಉಂಟಾದ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗದ ಚಿಂತನೆ ನಡೆದಿತ್ತು. ರಾಮನಗರ ಜಿಲ್ಲೆಯ ಕೋಡಿಯಾಲ ಕರೇನಹಳ್ಳಿಯನ್ನ ಗುರುತಿಸಲಾಗಿತ್ತು. ಆದರೆ ಅಲ್ಲೂ ಪ್ರತಿಭಟನೆ ಜೋರಾಗಿದೆ. ರಸ್ತೆಯಲ್ಲೇ ಪೆಂಡಾಲ್ ಹಾಕಿ ಪ್ರತಿಭಟನೆ ನಡೆಸಿದ್ದಾರೆ.
ತಮ್ಮ ಹೆಣದ ಮೇಲೆ ಬೇಕಾದರೂ ಕಸ ಸುರಿಯಲಿ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಪಕ್ಷಾತೀತವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ಯಾವುದೇ ಕಾರಣಕ್ಕೆ ಈ ಜಾಗದಲ್ಲಿ ನಾವು ಕಸವನ್ನು ಹಾಕಲಿಕ್ಕೆ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ತಮ್ಮ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಸಾಂಕೇತಿಕವಾಗಿ ಈ ಪಿಕಾಸಿಯನ್ನು ಹಾಕಿ ಇಲ್ಲಿ ರೋಡನ್ನು ಅಡ್ಡ ನಾವು ಗುಂಡಿಯನ್ನು ತೆಗೆದ್ರ ಮುಖಾಂತರ ನಾವು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇನ್ನು ಪ್ರತಿ ಏರಿಯಾದ ಕಸವನ್ನು ಅದೇ ಏರಿಯಾದಲ್ಲಿ ವಿಂಗಡಣೆ ಮಾಡಲು ಬಿಬಿಎಂಪಿ ಘಟಕಗಳನ್ನು ಗುರುತಿಸುತ್ತಿದೆ. ಆದರೆ ಅದಕ್ಕೂ ವಿರೋಧ ವ್ಯಕ್ತವಾಗಿದೆ. ಜಯನಗರದ 3ನೇ ಬ್ಲಾಕ್ನಲ್ಲಿರೋ ಈಜುಕೊಳದ ಆವರಣದಲ್ಲಿ ಬಿಬಿಎಂಪಿ ಕಸ ವಿಂಗಡಣೆ ಘಟಕ ನಿರ್ಮಾಣಕ್ಕೆ ಕೈ ಹಾಕಿದೆ. ಆದರೆ ಇದಕ್ಕೆ ಸ್ಥಳೀಯರ ಆಕ್ರೋಶ ವ್ಯಕ್ತವಾಗಿದೆ. 4,000 ಜನ ಹುಡುಗರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಬೇಬಿ ನರ್ಸರಿಯಿಂದ 7th ಸ್ಟ್ಯಾಂಡರ್ಡ್ವರೆಗೂ ಇದೆ. ಇಲ್ಲೊಂದು 30 ಅಡಿಗೆ ಹೋದ್ರೆ ಸ್ವಿಮ್ಮಿಂಗ್ ಪೂಲ್ ಇದೆ. 5 ಅಡಿನಲ್ಲೇ ದೊಡ್ಡ ಪಾರ್ಕ್ ಇದೆ. ಇಲ್ಲಿ ನಾವೆಲ್ಲರೂ ಬೆಳಗ್ಗೆ ಎದ್ದು ವಾಕ್ ಮಾಡೋಂಥ ಜಾಗ. ಇಲ್ಲಿ ಕಸ ಇಲೆವಾರಿಕೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋರು ದೊಡ್ಡ ದೊಡ್ಡ ಕಾಲಮ್ಗಳು ಬರ್ತಾ ಇದೆ. ಆಮೇಲೆ ಮೇಲ್ಗಡೆ ಲೈಬ್ರರಿ ಮಾಡ್ತಾರಂತೆ. ಲೈಬ್ರರಿ ಮೇಲೆ ಕಂಪ್ಯೂಟರ್ ಸೆಂಟರ್ ಮಾಡ್ತಾ ಇದ್ದಾರೆ. ಕಂಪ್ಯೂಟರ್ ಸೆಂಟರ್ ಮೇಲೆ ಟ್ರೈಲರಿಂಗ್ ಮಾಡ್ತಾ ಇದ್ದಾರೆ. ನಮಗೆ ಇದು ಪಾರ್ಕ್ ಆಗೇ ಉಳಿಬೇಕು. ಬಿಬಿಎಂಪಿ ನಿರ್ಧಾರದ ವಿರುದ್ಧ ಸ್ಥಳೀಯರು ಧರಣಿ ಕೂಡ ನಡೆಸಿದ್ದಾರೆ. ಈ ಪಾರ್ಕ್ನಲ್ಲಿ ವಿಲೇವಾರಿ ಘಟಕ ಮಾಡೋದ್ರಿಂದ ವಾಯುವಿಹಾರಕ್ಕೆ ಬರೋರಿಗೆ ಹಾಗೂ ಹತ್ತಿರದ ಮನೆಗಳಿಗೆ ತೊಂದರೆ ಆಗುತ್ತದೆ ಅನ್ನೋದು ಆರೋಪ. ಇವರೆಲ್ಲ ಬೇಸ್ಮೆಂಟ್ ಆಗಿ ಹೋಯ್ತು ಅಂತಂದ್ರೆ ಅದು ಸಿಮೆಂಟ್ ಹಾಕ್ತಾರೆ. ಸಿಮೆಂಟ್ ಈಸ್ ಮೇಡ್ ಆಫ್ ಲೈಮ್ ಸ್ಟೋನ್ ಅಂದ್ರೆ ಸುಣ್ಣದ ಕಲ್ಲು. ಸುಣ್ಣದ ರಸ ಬಿದ್ದರೆ ಏನಾಗುತ್ತೆ? ಸುಟ್ಟು ಹೋಗುತ್ತೆ. ಎಲ್ಲ ಸುಡ್ತಾ ಇದ್ದಾರೆ ಇಲ್ಲಿ. ಸೊ ದೇ ಆರ್ ಮರ್ಡರಿಂಗ್ ದಿ ಪ್ಲಾಂಟ್ಸ್. ಆಮೇಲೆ ನಮಗೇನು ಬೇಕು ಅಂದರೆ ಈ ತೋಟ ಗಾರ್ಡನ್ನು ಎಕ್ಸ್ಟೆಂಡ್ ಮಾಡಲಿ, ಇದು ಮಾಡಲಿ. ಇನ್ನೊಂದೇನು ಅಂದರೆ ಇಲ್ಲಿ ನಮಗೆ ಸೂರ್ಯ ಸುಮಾರಾಗಿ ಕಾಣ್ತಾನೆ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ 12 ಗಂಟೆ ಮೇಲೆ ನಾವು ಸೂರ್ಯ ನಮಸ್ಕಾರ ಈ ಥರ ಮಾಡಬೇಕಾಗುತ್ತೆ. ಒಟ್ಟಿನಲ್ಲಿ ಕಸ ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇದಕ್ಕೆ ಇನ್ಯಾವಾಗ ಪರಿಹಾರ ದೊರೆಯುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಆತ ಪಾರ್ಕ್ ಒಳಗೆ ಪ್ರೇಮ ಪಕ್ಷಿಗಳ ಕುಚ್. ಇತ ಪೊಲೀಸರು ತಮ್ಮ ಕ್ಯಾಮ್ರಾದಲ್ಲಿ ಅವರ ಚಟುವಟಿಕೆಗಳನ್ನ ಸೆರೆ ಹಿಡಿಯೋದ್ರಲ್ಲಿ ಬಿಜಿ. ನಗು ಬರ್ತಿದ್ಯಾ ಅಥವಾ ಶಾಕ್ ಆಗ್ತಿದ್ಯಾ? ಇದು ನಿಜವಾಗ್ಲೂ ಈ ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ನಲ್ಲಿ ನಡೀತಾ ಇದೆ. ಅದು ಹೇಗೆ ಅಂತ ಬನ್ನಿ ನೋಡೋಣ. ಇವರೆಲ್ಲ ನಿಜವಾಗ್ಲೂ ಮದುವೆ ಆಗುವ ಪ್ರೇಮಿಗಳ ಅಥವಾ ಟೈಮ್ ಪಾಸ್ ಪ್ರೇಮಿಗಳ ಗೊತ್ತಿಲ್ಲ. ಆದ್ರೆ ಪ್ರತಿಯೊಬ್ಬರು ಪಾರ್ಕ್ನಲ್ಲಿ ತಾವು ಮನೆಯ ಬೆಡ್ರೂಮ್ನಲ್ಲೇ ಇರುವಂತೆ ಕುಚ್ ಮಾಡ್ತಾ ಲೋಕವನ್ನೇ ಮರೆತಿದ್ದಾರೆ. ಆದ್ರೆ ಇವರಿಗೆಲ್ಲ ಗೊತ್ತೇ ಇಲ್ಲ, ಇವರು ಪೊಲೀಸರ ಕ್ಯಾಮೆರಾದಲ್ಲಿ ಸೆರೆ ಆಗ್ತಿದ್ದಾರೆ ಅನ್ನೋದು. ಗೊತ್ತಾದವರು ಒಂದೇ ಓಟ. ಹೌದು, ಇದು ಕಬ್ಬನ್ ಪಾರ್ಕ್ ಮತ್ತು ಲಾಲ್ಬಾಗ್ನ ಉದ್ಯಾನವನದಲ್ಲಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳ ನಿಯಂತ್ರಣಕ್ಕೆ ಪೊಲೀಸರು ಕೈಗೊಂಡ ಕ್ರಮ. ಈ ಕ್ರಮವನ್ನ ಕೆಲವರು ತಪ್ಪು ಅಂತ ಹೇಳ್ತಿದ್ದಾರೆ. ನನಗನ್ಸತ್ತೆ ಅವರು ಮನಸ್ಪರಿವರ್ತನೆ ಮಾಡೋದಕ್ಕೆ ಏನಾದರೂ ಮಾಡಬೇಕೇ ವಿನಃ ಅದನ್ನು ಫೋಟೋ ಯಾಕೆ ತೊಗೊಳ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಅದನ್ನು ಮುಂದೆ ಏನು ಬಳಕೆ ಮಾಡ್ತಾರಂತೂ ಗೊತ್ತಿಲ್ಲ. ಅವ್ರನ್ನ ಸ್ವಲ್ಪ ಬುದ್ಧಿವಾದ ಹೇಳಬೇಕೇ ವಿನಃ ಅವ್ರನ್ನ ಫೋಟೋ ತೊಗೊಂಡು ತಿರ್ಗಾ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಪಾಪ ಮಕ್ಕಳು ಭಯ ಪಟ್ಕೊಳ್ತಾರೆ. ಒಂದರ್ಥದಲ್ಲಿ ಈ ದೃಶ್ಯಗಳನ್ನ ನೋಡ್ತಿದ್ರೆ ಈಗ ಪಾರ್ಕ್ಗಳು ಹೈಟೆಕ್ ರೆಸಾರ್ಟ್ ತರ ಆಗಿದೆ ಅಂತಲೇ ಅನ್ನಿಸುತ್ತೆ. ಅಲ್ಲಲ್ಲಿ ಮೂಲೆಯಲ್ಲಿ ಪೊದೆ ಸಂದಿಯಲ್ಲಿ ಪ್ರೇಮಿಗಳಾಗಿ ಬಂದವರು ಅಸಭ್ಯವಾಗಿ ವರ್ತಿಸ್ತಿರೋದು ನಿಜವಾಗ್ಲೂ ಪರಿಸರ ಪ್ರೇಮಿಗಳಿಗೆ ಇರಿಸು ಮುರಿಸು ಆಗೇ ಆಗುತ್ತೆ. ಇದಕ್ಕಾಗಿ ಪೊಲೀಸರು ಒಳ್ಳೆ ಕ್ರಮವನ್ನೇ ಕೈಗೊಂಡಿದ್ದಾರೆ. ಇದನ್ನ ಕೆಲವರು ಸ್ವಾಗತಿಸ್ತಾರೆ. ಪೊಲೀಸ್ನವ್ರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಈ ಥರ ಅಸಭ್ಯ ಲವರ್ಸ್ ಬಂದು ಪಾರ್ಕಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಬಾರ್ದು. ಯಾಕಂದ್ರೆ ಫ್ಯಾಮಿಲಿ ಸಮೇತ ಎಲ್ಲ ಬರ್ತಿರ್ತಾರೆ, ಹೆಣ್ಮಕ್ಳು ಕರ್ಕೊಂಡು ಬರ್ತಿರ್ತಾರೆ. ಎಲ್ಲ ಅದು ನೋಡಿದ್ರೆ ಅಸಹ್ಯ ಅನಿಸುತ್ತೆ. ಪೊಲೀಸ್ನವ್ರು ಈ ಕೆಲಸ ಮಾಡ್ತಿರೋದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಧನ್ಯವಾದ. ಕುಟುಂಬ ಸಮೇತರಾಗಿ ವಾಯುವಿಹಾರಕ್ಕೆ ಈ ಉದ್ಯಾನವನಗಳಿಗೆ ಹೋಗೋಕೆ ಹಿಂದೇಟು ಹಾಕುವಂತಿತ್ತು. ಇನ್ನು ಮುಂದಾದ್ರೂ ಪೊಲೀಸರ ಈ ಕ್ರಮದಿಂದ ಲಾಲ್ಬಾಗ್ ಕಬ್ಬನ್ ಪಾರ್ಕ್ನಂತಹ ಜಾಗದಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ತಡೆಬಿದ್ದು ಸ್ವಚ್ಛಂದವಾಗಿ ವಿಹರಿಸುವಂತಾದ್ರೆ ಸಾಕು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಯುಗಂಧರ್ ಜೊತೆ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.